ಹಾಯ್ ಫ್ರೆಂಡ್ಸ್, ಇವತ್ತು ನಾವು ರುಚಿಕರವಾದ ಪಲಾವ್ ಹೇಗೆ ಮಾಡೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲು ಒಂದು ಕುಕ್ಕರ್ ತೆಗೆದುಕೊಂಡು ಅದಕ್ಕೆ ಎಣ್ಣೆಯನ್ನು ಹಾಕಿ ಅದು ಫುಲ್ ಫ್ರೈ ಆಗಬೇಕು. ಅಂದರೆ ಬಿಸಿ ಆದ ನಂತರ ಅದಕ್ಕೆ ಜೀರಿಗೆ ಸಾಸಿವೆ ಹಾಕಿ ಫುಲ್ ಚಟಪಟ ಆದಮೇಲೆ ಚಕ್ಕೆ ಲವಂಗ ಆಮೇಲೆ ಪಲಾವ್ ಎಲೆ ಅವನ್ನೆಲ್ಲ ಹಾಕಿ ಅವು ಫ್ರೈ ಆಗಬೇಕು ಫ್ರೆಂಡ್ಸ್. ಅದಕ್ಕೆ ಎಲ್ಲ ತರಕಾರಿ ಅಂದರೆ ಫಸ್ಟಿಗೆ ಕರಿಬೇವು, ಆಮೇಲೆ ಮೆಣಸಿನ್ಕಾಯಿ, ಉದ್ದಿನಬೇಳೆ ಸ್ವಲ್ಪ, ಆಮೇಲೆ ಈರುಳ್ಳಿ, ಆಮೇಲೆ ಒಂದೊಂದೇ ಆ್ಯಡ್ ಮಾಡ್ತಾ ಹೋಗ್ಬೇಕು. ಶೇಂಗಾನು ಬೇಕಂದರೆ ಶೇಂಗಾನು ಹಾಕಬೇಕು. ಹಾಕಿ ಫುಲ್ ಫ್ರೈ ಆಗಬೇಕು ಫ್ರೆಂಡ್ಸ್. ಆಮೇಲೆ ಉಳಿದ ಹೆಚ್ಚಿಟ್ಟ ಎಲ್ಲ ತರಕಾರಿನೂ ಅದಕ್ಕೆ ಆ್ಯಡ್ ಮಾಡ್ತಾ ಹೋಗಬೇಕು. ಒಂದೊಂದಾಗಿ ಹಾಕಿ ಫ್ರೈ ಮಾಡಬೇಕು. ಯಾವುದಂದರೆ ಬದನೇಕಾಯಿ ಬೇಕಂದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಆಮೇಲೆ ಮತ್ತು ನಮಗೆ ಆನಿಯನ್ನು, ಆಲೂ ಅಂದರೆ ಬಟಾಟಿ, ಆಮೇಲೆ ಸೌತೆಕಾಯಿ, ಬೀನ್ಸ್, ಆಮೇಲೆ ಇದು ಟೊಮೆಟೊ ಎಲ್ಲ ಹಾಕಿ ಫ್ರೈ ಮಾಡ್ತಾ ಹೋಗ್ಬೇಕು ಫ್ರೆಂಡ್ಸ್. ಒಂದೊಂದು ಹಾಕಿ ನೋಡಿ ಫ್ರೆಂಡ್ಸ್, ಅದು ಬ್ರೌನ್ ಕಲರ್ ಬರೋವರೆಗೆ ಫ್ರೈ ಮಾಡಬೇಕು. ಒಂದೊಂದು ಈಗ ಸೌತೆಕಾಯಿ ಹಾಕ್ತೀನಿ, ಆಮೇಲೆ ಟೊಮೆಟೊ ಹಾಕಬೇಕು, ಎಲ್ಲನೂ ಹಾಕಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ಎಲ್ಲನೂ ಬ್ರೌನ್ ಕಲರ್ ಬರೋವರೆಗೆ ಫ್ರೈ ಮಾಡೋದ್ರಿಂದ ಟೇಸ್ಟ್ ಆಗುತ್ತೆ ಪಲಾವ್. ಅದೆಲ್ಲ ನೋಡಿ ಯಾವ ಕಲರ್ ಬಂದಮೇಲೆ, ಬ್ರೌನ್ ಕಲರ್ ಬಂದಮೇಲೆ ಅದಕ್ಕೆ ಒಂದು ಸ್ವಲ್ಪ ಚಿಟಿಕೆ ಅರಿಶಿನ ಪುಡಿ ಹಾಕಬೇಕು. ಅರಿಶಿನ ಪುಡಿ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಮತ್ತು ಹೆಲ್ದಿ ಕೂಡ ಅದು. ಫುಲ್ ಫ್ರೈ ಆಗಬೇಕು ಫ್ರೆಂಡ್ಸ್. ಅದು ನೋಡಿ ಕಲರ್ ಹೆಂಗೆ ಚೇಂಜ್ ಆಯಿತು ಅದು. ಆಮೇಲೆ ಉಪ್ಪು ಆ್ಯಡ್ ಮಾಡಬೇಕು. ಅದಕ್ಕೆ ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನಾನು ಕಲ್ಲುಪ್ಪು ಹಾಕೀನಿ ಫ್ರೆಂಡ್ಸ್. ನೋಡಿ ಕಲರ್ ಯಾವ ಥರ ಬಿಡ್ತಾ ಹೋಗುತ್ತೆ ಅದು. ಆಮೇಲೆ ಅಕ್ಕಿ ತೊಗೊಂಡು ಅಕ್ಕಿ ತೊಳೆದ್ಬಿಟ್ಟು ಹಾಕಬೇಕು ಫ್ರೆಂಡ್ಸ್. ಅದಕ್ಕೆ ತೊಳೆದು ಇಟ್ಕೊಂಡಿದ್ದೆ ನಾನು, ಅದನ್ನು ಆ್ಯಡ್ ಮಾಡಿ ಅದು ಏನು ಒಗ್ಗರಣೆ ಹಾಕಿದ್ವಲ್ಲ ಅದಕ್ಕೆ ಹಾಕಿಬಿಟ್ಟು ಅದನ್ನು ಫ್ರೈ ಮಾಡಬೇಕು ಫ್ರೆಂಡ್ಸ್. ಫ್ರೈ ಆದಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಅದು ಫ್ರೈ ಆಗಬೇಕು ಫ್ರೆಂಡ್ಸ್. ನೀರೆಲ್ಲ ಹೋಗಬೇಕು, ಅದು ತೊಳೆದಿಟ್ಟಿದ್ದು ನೀರಿತ್ತಲ್ಲ ಅದೆಲ್ಲ ಹೋಗ್ಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಫ್ರೈ ಇವಾಗ ನೀರು ಆ್ಯಡ್ ಮಾಡಬೇಕು, ವಾಟರ್ ಆ್ಯಡ್ ಮಾಡಬೇಕು. ಅದಕ್ಕೆ ಹಾಕಿಬಿಟ್ಟು ಅದಕ್ಕೆ ಲಿಡ್ ಕ್ಲೋಸ್ ಮಾಡಿ 3 ಸೀಟಿ ಬರೋವರೆಗೆ ಸೀಟಿ ಹೊಡ್ಸ್ಕೋಬೇಕು ಫ್ರೆಂಡ್ಸ್. 3 ಸೀಟಿ ಆಗಬೇಕದು. ಅದಾದಮೇಲೆ 10 ಸೀಟಿಯನ್ನು ಬಿಸಿಮೇಲೆ ಓಪನ್ ಮಾಡಿದಾಗ ಈ ಥರ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಆಗಿದೆ. ಟೇಸ್ಟಿಯಾದ ಪಲಾವ್ ತಿನ್ನಲು ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್ ಯಾವ ಥರ ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ರುಚಿಕರವಾದ ಪಲಾವ್ ತಿನ್ನಲು ರೆಡಿ. ಇದೇ ಥರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.